ಯಾರು ಗೆಲ್ತಾರೆ ಈ ಸಾರಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಸುದೀಪ್ ಬೋಸ್ ಕಾಂಗ್ರೆಸ್ ಪಕ್ಷದ ಗೆಲುವು ಖಚಿತ ಅಂತ ನಾನು ಹೇಳ್ತಾ ಇದ್ದೀನಿ. ಕಾರಣ ಏನು? ಕಾರಣ ಅಂದರೆ 5ರಿಂದ 6 ಜನ ಶಾಸಕರು ಕಾಂಗ್ರೆಸ್ ಪಾಳ್ಯದಲ್ಲಿದ್ದು ಇದ್ರ ಬಗ್ಗೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಹೆಚ್ಚಿನ ರೀತಿ ಕೆಲಸ ಆಗಿದೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಶಾಸಕರು ಕೂಡ ಕೈ ಜೋಡಿಸಿ ಮುಖಂಡರು ಕಾರ್ಯಕರ್ತರು ಎಲ್ಲ ಕಾಂಗ್ರೆಸ್ ಪಕ್ಷ ತರೋದಕ್ಕೆ ಈಗ ಆಲ್ರೆಡಿ ರೆಡಿ ಇದ್ದಾರೆ. ಮೋಸ್ಟ್ಲಿ 100ಕ್ಕೆ 100ರಷ್ಟು ಕಾಂಗ್ರೆಸ್ ಪಕ್ಷ ಗೆಲುವು ಖಚಿತ. ಭಾರತದ ಭವಿಷ್ಯ ಈ ಚುನಾವಣೆಯ ಫಲಿತಾಂಶದ ಮೇಲೆ ನಿರ್ಧಾರವಾಗುತ್ತದೆ. ಈ ಕಾರಣಕ್ಕಾಗಿ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕಾದ ಖಂಡಿತವಾಗಿ 400ಗಳ ಸಂಖ್ಯೆಯೊಂದಿಗೆ ನಾವು ದೇಶದಲ್ಲಿ ಅಧಿಕಾರಕ್ಕೆ ಬರುತ್ತೇವೆ. ಅದೇ ರೀತಿ ರಾಜ್ಯದಲ್ಲೂ ಕೂಡ BY ವಿಜೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಈ ಚುನಾವಣೆಯನ್ನು ಎದುರಿಸಿದ್ದೇವೆ. ಈ ಬಾರಿ ಖಂಡಿತವಾಗೂ ರಾಜ್ಯದಲ್ಲಿ 20ಕ್ಕೂ ಹೆಚ್ಚು ಸಂಖ್ಯೆಯ ಭಾರತೀಯ ಜನತಾ ಪಾರ್ಟಿ ಗೆಲ್ಲಲಿದೆ. ಕಾರಣ ವಿಜೇಂದ್ರ ಯಡಿಯೂರಪ್ಪನವರ ಹೊಸ ಚೈತನ್ಯ, ಹೊಸ ಹುರುಪು ಹಾಗೂ ನರೇಂದ್ರ ಮೋದಿಯ ಆಡಳಿತದ ಪರವಾಗಿ ದೇಶದಲ್ಲಿ ನಾವು ಈ ಬಾರಿ 400ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಗೆದ್ದು ಮತ್ತೆ ಮೋದಿ ಪ್ರಧಾನಿಯಾಗೋದ್ರಲ್ಲಿ ಯಾವುದು ಸಂದೇಶ ಬೇಡ. ಖಂಡಿತವಾಗಲೂ ಮುಂದಿನ ದೇಶಕ್ಕಾಗಿ ನರೇಂದ್ರ ಮೋದಿ. ನನ್ನ ಹೆಸರು ಬಸವರಾಜ್ ಅಂತ, ಮಾಜಿ ಉಪಾಧ್ಯಕ್ಷರು ಟೌನ್ ಪಂಚಾಯತಿ. ನಾನು ಈಗ ಸುನೀಲ್ ಬೋಸ್ ಅವರು ಚಾಮರಾಜನಗರದಲ್ಲಿ ವಿನ್ ಆಯ್ತದೆ ಅಂತ ನಾವು ಹೇಳ್ತೀವಿ. ಕಾರಣ ಇಷ್ಟೇ, ನಮ್ಮ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ 5 ಗ್ಯಾರಂಟಿಗಳನ್ನು ಕೊಟ್ಟು ಅದನ್ನು ನುಡಿದಂತೆ ನಡೆದು 6 ತಿಂಗಳಲ್ಲಿ ಕ್ಲಿಯರ್ ಮಾಡಿದ್ದಾರೆ. ಅದರಿಂದ ನಮ್ಮ ಚಾಮರಾಜನಗರದಲ್ಲಿ ಕಳೆದ 10 ವರ್ಷದ ಅವಧಿಯಲ್ಲಿ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರವರು ಭ್ರಷ್ಟ ರಹಿತ ಆಡಳಿತ ನಡೆಸಿದ್ದಾರೆ. ಈ ಬಾರಿಯೂ ದೇಶದ ಜನತೆ 3ನೇ ಬಾರಿ ನರೇಂದ್ರ ಮೋದಿಯವರನ್ನು ಪ್ರಧಾನಿಯಾಗಿ ಮಾಡಲು ತುಂಬ ಕಾತುರದಿಂದ ಕಾಯ್ತಾ ಇದ್ದಾರೆ. ಈ ಬಾರಿಯೂ NDA ಅಭ್ಯರ್ಥಿ ಕೂಟ 400ಕ್ಕೂ ಹೆಚ್ಚು ಸ್ಥಾನ ಪಡೆಯುವ ಮೂಲಕ ದೇಶಾದ್ಯಂತ ಮತ್ತೊಮ್ಮೆ BJP ಅಧಿಕಾರ ನಡೆಸಲಿದೆ. ಇದೇ ನಿಟ್ಟಿನಲ್ಲಿ ಚಾಮರಾಜನಗರದ ಲೋಕಸಭಾ ಕ್ಷೇತ್ರದ NDA ಅಭ್ಯರ್ಥಿ S. ಬಾಲರಾಜ್ರವರು ಹೆಚ್ಚಿನ ಅಂತರದಿಂದ ಜಯಗಳಿಸುತ್ತಾರೆ ಎಂದು ವಿಶ್ವಾಸವಿದೆ. ಯಾರು ಗೆಲ್ತಾರೆ ಸರ್? ಚಾಮರಾಜನಗರ ಜಿಲ್ಲೆಯಲ್ಲಿ ಸುನೀಲ್ ಬೋಸ್ ಅವರು ಅಧಿಕ ಮತಗಳಿಂದ ಅಂತರದಿಂದ ಗೆಲ್ತಾರೆ. ಕಾರಣಗಳು ನಮ್ಮ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಏನು ಪಂಚ ಗ್ಯಾರಂಟಿ ಕೊಟ್ಟಿದೆ, ಅದು 5 ಗ್ಯಾರಂಟಿನೂ ಕೂಡ ಮತದಾರ ಪ್ರಭುಗಳು ನಮಗೆ ವೋಟ್ ಮಾಡಿ ದೇಶವಾಗಿ ಕೂಡ